ನೀವು ಎರಡನೇ ವರ್ಷದಲ್ಲಿ ಉಸ್ತುವಾರಿ ಸಚಿವರು ಮಾದೇವಪ್ಪನವರಾಗಿದ್ದರು. MLA ಅವರು ಉಸ್ತುವಾರಿ ಸಚಿವರು ಹಿಂದೆ ಇತ್ತು. ಆಗ ಇವರು ನೀವೇ ಆಫ್ ದ ರೆಕಾರ್ಡು ನೀರು ಬಿಡಿ ಅಂತ ಹೇಳಿದ್ರಿ. ಈಗ ನಮ್ಮ ಮುಖ್ಯಮಂತ್ರಿಗಳು ನೀರು ಬಿಡಬೇಡಿ ಅವ್ರು ಹೇಳಿದ್ಮೇಲೆ ಕೆರೆಕಟ್ಟೆಗಳು ಅವ್ರು ಮಾತಾಡಿದ್ರೆ ನಮ್ಮ ಉಸ್ತುವಾರಿ ಸಚಿವರು ಮುಖಾಂತರ ಹೇಳಿಸಿ ಹಾಗಾದ್ರೆ ನಿಮ್ಗೆ ಒಪ್ಪಿಗೆ ಅಂತ ಹೇಳಿದ್ವಿ. ಡ್ಯಾಮ್ ಹೋಗಿದೆ, ತಮಿಳ್ನಾಡಿಗೆ ಹೋಗಿದೆ. ನಮಗೆ ಈ ವರ್ಷ ನೀವು ಊಟ ಬೆಳೆನೇ ಬೆಳೆಬೇಡಿ ಅಂದರೆ ಏನು ಊಟ ಮಾಡೋದು? ನಾವು ಜನ ಜಾನುವಾರುಗಳಿಗೆ ಏನು ತಿನ್ಸೋದು? ನೀವೆಲ್ಲರೂ ಅನ್ನನೇ ಊಟ ಮಾಡಬೇಕು. ಎಲ್ಲರೂ ಬೆಳೆಯಲಿ ಎಲ್ಲ ಅನ್ನ ತಿನ್ನಲೇಬೇಕು. ಎಲ್ಲಿ ಅನ್ನ ತಿನ್ನಕ್ಕಾಗುತ್ತೆ? ಈಗಾಗಲೇ ಪ್ರಕೃತಿ ನಮ್ಮ ಪರವಾಗಿ ಡ್ಯಾಮ್ಗಳಿಗೆ ನೀರು ಸಿಗ್ತದೆ. ಹಾಗೆ ನೀವು ಬೇಗ ಇವತ್ತು ICIC ಮೀಟಿಂಗ್ನ ಯಾವ ಮೀಟಿಂಗ್ ಕರೆದು ನಾವು ಬೆಳೆಯೋಕ್ಕೆ ನಮಗೆ ನೀರು ಬೇಕೇಬೇಕು. ನಾವು ಬೆಳಿಬೇಕು. ಹಾಗಾಗಿ ಹಾಗಾಗಿ ನಮಗೆ ಒಂದೇ ಒಂದು ನಾವು ಬೆಳೆಯೋಕ್ಕೆ ಒಂದು ಕಬಿನಿ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬೇಕು ಯಾವಾಗಲೂ. ಮತ್ತು ಗುಂಡ್ಲುಪೇಟೆ ಚಾಮರಾಜನಗರಕ್ಕೆ ಏನು ಗೊಂದಲ ಆಗಿದೆ ಆ ಗೊಂದಲ ಸರಿಪಡಿಸಿ ಒಂದು ಕಡೆ ಗುಂಡ್ಲುಪೇಟೆ ಸ್ಟ್ರೈಕ್ ಮಾಡ್ತಾರೆ, ಒಂದು ಕಡೆ ಚಾಮರಾಜನಗರ ಸ್ಟ್ರೈಕ್ ಮಾಡ್ತಾರೆ. ಎರಡೂ ಜನನ ಕೂತ್ಕೊಂಡು ತಾವು ಸರಿಪಡಿಸಿ ಅವ್ರಿಗೂ ನೀರು ನಂಬಬೇಕು. ಮತ್ತು ಅನೂರು ಭಾಗದಲ್ಲೂ 490 ಕೋಟಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಅದು ಬೇಗ ಆಗಿ ಅಲ್ಲಿ ಕುಡಿಯೋಕ್ಕೂ ನೀರು ತೊಂದರೆ ಆಗಿದೆ. ಅವರು ಕೆರೆಗಳಿಗೆ ಒಟ್ಟಾರೆ ನೀವು ಒಂದು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳನ್ನ ಸಭೆ ಕರೆದು ಒಂದು ಕಬಿನಿ ಕ್ಯಾಚ್ಮೆಂಟ್ ಏರಿಯಾ ನೀರು ಹರಿಬೇಕು. ಅವುಗಳಿಗೆ ಆದ್ಯತೆ ಮೇರೆಗೆ ಕೆರೆಗಳ ನೀರು ಬಿಡಬೇಕು ಅಂತ ನಾವು ಒತ್ತಾಯಿಸಿದ್ದಾರೆ. ಅದಕ್ಕೆ SC ಅವರು ಬಂದಿದ್ದಾರೆ, ಮಾತಾಡಿದ್ದಾರೆ. ನೀವು ಈಗ ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮದು SC ಅವರು ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಅವ್ರು ಏನು ಅವರು ಏನು ಹಿಂದೆ ಕೃಷ್ಣಮೂರ್ತಿ ಅವರು ನೀವು ಇದೇ ಥರ ಪ್ರಾಬ್ಲಮ್ ಇದ್ದಾಗ ನೀವು ಬೆಳೀರಿ, ನಾವು ನೀರು ಬಿಡ್ಸ್ಕೊಡ್ತೀವಿ. ಯಾವಾಗ ರೆಕಾರ್ಡ್ ಮಾಡೋಕ್ಕಾಗಲ್ಲ. ನೀವು ಬೆಳೆಗೆ ನಾನು ನೀರು ಕೊಡ್ತೀನಿ ಅಂತ ಕೃಷ್ಣಮೂರ್ತಿ ಅವರು ಹೇಳಿ ನಮ್ಮ ಕಬಿನಿ ಆಫೀಸಿನಿಂದ ರಾತ್ರಿ 10 ಮಾತಾಡಿದ್ದಾರೆ. ಅವತ್ತಿನ ಮೈಸೂರು ಉಸ್ತುವಾರಿ ಮಾದೇವಪ್ಪನವರು ಹಂಗೆ ಹೇಳಿದ್ರು, ಅಲ್ಲಿಂದ SC ಹಂಗೆ ಹೇಳಿದ್ರು. ಅದೇ ಪಾಯಿಂಟ್ನ ಮರುಕಳಿಸ್ತಾ ಇದ್ದಾರೆ. ನಾವು ನೀವು ಬೆಳೆ ಮಾಡಿ ಯಾವುದಕ್ಕೂ ತೊಂದರೆ ಆಗಲ್ಲ. ನಿಮಗೆ ಒಂದೊಂದು ಸಾರಿ ಪ್ರಾಬ್ಲಮ್ ಆಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಒಳ್ಳೆ ಪ್ರಾಬ್ಲಮ್ ಆಗಿ ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳೆ ಬೆಳೀರಿ ಅಂತ ನಾನು ನಿಮ್ಮ ಮುಖಾಂತರ ನಮ್ಮ ರೈತರಿಗೆ ಹೇಳ್ಬೇಕು ಅಂತ. ರೈತರೇ ಬಹಳ ಆಸೆ ಪಡ್ತೀವಿ. ಏನಾಗಿದೆ ಕಣ್ಣು ಮಾಡಿ ತುಂಬಿಲ್ಲ, ತುಂಬಿದೆ. ಈಗಾಗಲೇ ನಾವು ಮಾತಾಡಿ ಕೆರೆಗಳಿಗೆ ನೀರು ಹೋಯ್ತಾ ಇದೆ. ಎಲ್ಲ ಕಾಲದಲ್ಲೂ ಹೇಳೋದು ಬೆಳೆ ಹಾಕಿದ್ದೇನೆ, ಪೂರ್ಣ ಬೆಳೆ ಹಾಕಿದ್ದೇನೆ ಮಾತು ಕೊಡೋಕ್ಕಾಗಲ್ಲ, ಯಾರು ಇರಲ್ಲ. ಈಗಲೂ ಹಂಗೆ ಮಾಡ್ಕೊಂಡು ಹೋಗ್ಬೇಕು. 55ರಿಂದ 5 ದಿನ ಕಾವೇರಿ ಅದು ನಮ್ಮ ಕೆರೆ ತುಂಬಿಟ್ರೆ ಇದೇ ಈಗ ಅಂದರೆ ಹೋದ್ಸರಿ ನಾವು ಯಾರು ಸಿಕ್ಕಾಪಟ್ಟೆ ನೀರು ಇದು ಚೆನ್ನಾಗಿ ಒಳ್ಳೆ ಬೆಳೆ ಬೆಳೆದು ಅದೇ ರೀತಿ ನಿರಂತರವಾಗಿ ಮಳೆ ಅದು ಅಷ್ಟಿದೆ. ಹಾಗಾಗಿ ನಾವು ಈಗ ಮೀಟಿಂಗ್ ಕರಿತೀವಿ ಸರ್. ಈಗ ಅವತ್ತು ತಾತ್ಕಾಲಿಕ ಯಾಕಂದ್ರೆ ಸಡನ್ನಾಗಿ ತಮಿಳ್ನಾಡು ನಮ್ಗೆ ಸ್ವಲ್ಪ ತುಂಬಿಡ್ಲಿ, ಅದೇ ತುಂಬಿದ್ರೆ ನಮಗೆಲ್ಲರಿಗೂ ಅಂತರ್ಜಲ ಹೆಚ್ಚುತ್ತೆ. ಎಲ್ಲ ನಾವು ನೀರಿದ್ದವರು ನಮ್ಮ ಬಾವಿಗಳ ಮುಖಾಂತರ ನಾವು ಬೆಳೆನ ಕಾಪಾಡ್ಕೊಂಡು ಬರ್ತಾ ಇದ್ದಾವೆ. ಬಟ್ ಇಷ್ಟಾಗಿದೆ ತಕ್ಷಣದಲ್ಲಿ ನಾವು ಮತ್ತೆ ನಿರ್ವಹಣೆ ಮಾಡ್ತೀವಿ. ಬೆಳೆನ ಕರೆದು ಯಾವ ಥರ ತೀರ್ಮಾನ ಮಾಡಬೇಕು ಯಾಕೆಂದರೆ 20 ದಿನ ನಾವು ಮಾಡಿದ್ರೆ ಅನುಭವಿಸ್ತಾರೆ ಯಾರು ಅಂತ ನೋಡಿ ಈಗ ಅನುಭವಿಸ್ತಾ ಇದ್ವಿ. ಆವಾಗ ಇಲ್ಲ ತುಂಬ ಮೇಲೆ ಪೂರ ಮಾಡ್ತಾರೆ. ನಾನು ಕೊಟ್ಟುಬಿಟ್ಟು ಅಲ್ಲಿ ಹೋಯ್ತು, ಅಲ್ಲಿ ಕೊಟ್ಟರೆ ಇಲ್ಲ ಇತ್ತು, ಕೇಳಲೇ ಇಲ್ಲ. ಇವರು ಗಲಾಟೆ ಮಾಡಿದ್ಬಿಟ್ಟು ನಮ್ಮ ಟೀಚರಿಂದ ಹೋಗಿ ಆಯಿತು ಕೊಟ್ಬಿಡಿ ಅಂತ ಅದು ಕೊಟ್ಬಿಟ್ಟು ಅಲ್ಲಿಗೆ ಬೇಲೂರು ಕೆರೆ ಊಟಕ್ಕೆ ಅವು ಒಂದೊಂದು ಕೆರೆ ಒಂದೊಂದು ತಿಂಗಳು ತುಂಬಲ್ಲ. ಅವು ಕಲ್ಕಟ್ಟ ಕೆರೆ ಅಂತದೆ ಒಂದು ತಿಂಗಳ ಮೇಲೆ ಐತೆ ಕೆರೆ ತುಂಬ 7 ತಿಂಗಳು ತುಂಬಲ್ಲ ಕೆರೆ. ಅದು ಕಳಪಲಿವರೆಗೂ ಪೈಪ್ ಲೈನ್ನ ಮಾಡ್ತಾರೆ.
ಪೈಪ್ ಲೈನ್ ಮಾಡಿದರೆ ಈ ಕೆರೆ ಪಾಲಕ ನಾಲ್ಕು ಬಿಡ್ಬೋದು ಹೆಚ್ಚಿಗೆ ಐತೆ ವಾರ ಕೊಟ್ಟಿಲ್ಲ ಮತ್ತೆ ಹಂಗೆ ಸ್ವಲ್ಪಕ್ಕೆ ಐತೆ ಇಲ್ಲ ಅದು ಆ ಪರಿಸ್ಥಿತಿ. ಈಗ ಅವ್ರು ಏನು ಮಾಡೋದು ತುಂಬ ಕಡೆ 5 ಕೆರೆ ಹೋಯ್ತು. ಒಂದು ತಿಂಗಳಿಂದ ಸ್ಟ್ರೈಕ್ ಮಾಡಿದ್ರೆ ಅವ್ರ ಜಿಲ್ಲೆಗೆ ನಾನು ತನಿಖೆ ಹೋಗಲಿಲ್ಲ, ನಾನು ಮುಂಚಿತವಾಗಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ನಮ್ಮ ಟೀಚರು ಏನು ಕೊಟ್ಟರು ಓಲಿ ನಾವು ನೇಮ ಇಟ್ಕೊಂಡ್ರೆ ಜಿಲ್ಲೆಗೆ ಸೈಡ್ ಕೊಡಬೇಕು ಕ್ಲಿಯರ ಅಲ್ಲಿ ಮತ್ತು ನನ್ನ ಕೆರೆ ಹೆಣ್ಣೊಳಗೆರೆ ಗುಡಿ ಅಂತ ಬಂದ್ಬಿಟ್ಟು ಈಗ ಅವರೇನು ನಮ್ಗೆ ಪೂರ್ಣ ಮಾಡಿಲ್ಲ ಅಂತ ಅವರು ನಡ್ಕೊಂಡಿದ್ದಾರೆ. ಅದೊಂದು ಕಡೆ ಆಯಿತು. ಇಲ್ಲಿಗೆ ಬಂದು ಮಧ್ಯದಲ್ಲಿ ಹಳೆಯ ಪುತ್ತವರು ನಮ್ಮ ತುಂಬಿಸ್ಬೇಕಾಗಿತ್ತು, ನೀವು ನಮ್ಮನ್ನು ಪುಟ್ಟಿ ಹಾಕೋರಿ ಅಂತ ಅವ್ರ ಮಧ್ಯೆ ನಾಳೆ ಹರಿಯಾಲ ಈ ಭಾಗದಲ್ಲೆಲ್ಲ ಮಾಲಾಗಿರುತ್ತೆ. ಅದು ಅವಾಯಕ್ತಿನೇ ಅದೊಂದು ಮಾಡಿ ಅವ್ರು ಪೈಪ್ ಲೈನ್ ಮಾಡಿದ್ರೆ ಎಲ್ಲ ತಿಳ್ಕೊಳ್ಳವು ಬಂದು ಮಧ್ಯೆ ತಡೀತಾರೆ. ನೀವು ರೈತ ಸಂಘ ನಾನು 10 ವರ್ಷ ಪ್ರತಿನಿಧಿಲ್ಲ, ನಾವು ಆನ ಮಾಡಿದ ಕರೆ ಪೈಪ್ ಮಾಡ್ತೀವಿ 4 ಜನ ಬಂದು ಆ ಪೈಪ್ ಲೈನು 4 ದಿನ ತುಂಬಿಕೆರೆ ಇವತ್ತು 7 ತಿಂಗಳು 7 ಕಿಲೋಮೀಟರ್ ತುಂಬೋದು. ಹರೀಶ್ಗಳಿಗೆ ನಾವು ಬೇಡ ಅಂತಲ್ಲ, ರೈತರಿಗೋಸ್ಕರ ಮಾಡೋದು, ರೈತರಿಗೋಸ್ಕರ ನೀರು ಇರೋದು ಎಲ್ಲ ಪರಿಸ್ಥಿತಿ ಹೀಗಾಗಿದೆ. ಈಗ ಪೈಪ್ ಲೈನ್ ಆಗಿದೆ ರೈತರ ಗಾಳಿ ಒಂದು ತಿಂಗಳು ಎಲ್ಲ ಕೆಲಸ ತುಂಬಿಬಿಡವು ತುಂಬಕ್ಕಾಗಲಿಲ್ಲ. 20 ಕೋಟಿ ಮಾಡಿಸ್ಬಿಟ್ಟು ಈಗ ಸೇರ್ಕೊಂಡು ಪೈಪ್ ಲೈನ್ ಮಾಡ್ತೀವಿ ಕೂಡ ಏನು ಗಲಾಟೆ ಕೊಡೋಕ್ಕಿಲ್ಲ. ಪೈಪ್ ಲೈನ್ ಮಾಡದೇ ಇದ್ರೆ ಕೆರೆ ನೀರು ಕೊಡೋಕ್ಕಾಗಲ್ಲ ಅಂತ. ಈಗ ಅವರು 100 ಕೆರೆಗಳಿಗೆ 472 ಕೋಟಿ ಮಾಡ್ತೀವಿ, ಪೂಜೆ ಮಾಡ್ತಿದ್ರೆ ಅವೇನು ಪ್ರಾಬ್ಲಮ್ ಆಗಲ್ಲ. ನಾವು 782 ಕೋಟಿ ನಾನು ಮಾಡ್ತಿದ್ದೀನಿ. ಒಟ್ಕಲ್ಪುರ ಮತ್ತು ನಮ್ಮದು ಹಾಗೆ ಜನ್ನಾಪುರ ಶುರು ಮಾಡಿ ಬಂದಿಕೊಂಡಳ್ಳಿ ಹಾಗೆ ಶರಣಾವತಿ ಹೊಳೆ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದು ಇಲ್ಲ ನಾವು ಏನಾದರೂ ಕಿಲ್ಗೆರೆಗಳಲ್ಲಿ ತುಂಬಿಸೋಕ್ಕೋದ್ರೆ ಏನು ತುಂಬಿದ್ವು ಒಟ್ಟು ಪುಸ್ತಕವ ಇವ್ರಿಗೂ ಭಾಗ ಮಾಡೋಕೆ ಹೋದ್ರೆ ಇವ್ರಿಗೂ ಹೋಗ್ತಾ ಇಲ್ಲ, ಅವ್ರಿಗೂ ಹೋಗ್ತಾ ಇಲ್ಲ. ಇದಾಯ್ತು. ಹಳೆ ಪುರದವ್ರು ನಮಗೆ ಕೊಟ್ಟಿಲ್ಲ, ನೀವು ಮತ್ತೆ ನಮಗೆ